ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವೇನು ಮಾಡ್ತೀವಿ, ಹಿಂದೂ ಧರ್ಮ ಮತ್ತು ದೇಶಭಕ್ತಿನ ಬೆಳೆಸೋ ದೃಷ್ಟಿಯಿಂದ ನಾವು ಎಪಿಸೋಡ್ಗಳನ್ನ ಮಾಡ್ತಾಯಿದ್ವಿ. ನಮ್ಮ ಮೊದಲನೇ ಎಪಿಸೋಡಿಂದ ಹಿಡಿದು ಹೆಚ್ಚು ಕಡಿಮೆ 800-900 ಹತ್ತತ್ರಕ್ಕೆ ಬಂದಿದ್ದೀವಿ. ಎಲ್ಲಾದ್ರೂ ದೇಶಭಕ್ತಿ ಮತ್ತು ಧರ್ಮದ ಝಲಕ್ ಕಾಣುತ್ತೆ ತಮಗೆ. ಆ ದೃಷ್ಟಿಯಿಂದ ಇವತ್ತು ವಾಲ್ಮೀಕಿ ಬಗ್ಗೆ ಮಾತಾಡೋಣ ಅಂತ ನಮ್ಮ ಯಾರು ರೆಕಾರ್ಡ್ ಮಾಡ್ತಿದ್ದಾರೆ ಮಾಲತಿ ಮೇಡಮ್ ಅವರು ಹೇಳಿದ್ರು. ಹಾಗಾಗಿ ಕೆಲವು ವಿಷಯಗಳ ರಿಸರ್ಚ್ ಮಾಡಿ ತೆಗೆದಾಗ ವಾಲ್ಮೀಕಿ ಹೆಸರು ರತ್ನಾಕರ ಅಂತೆ. ನೋಡಿ, ವಾಲ್ಮೀಕಿ ಅಂತ ತಕ್ಷಣ ನಾಯಕ ಜನಾಂಗ. ನಾವು ಇದು ಒಂದು ಕತೆ ಉಪಕಥೆ ಹೇಳ್ತೀನಿ. ಇದು ಡೈರೆಕ್ಟಾಗಿ ಕನೆಕ್ಷನ್ ಇಲ್ಲ ಅಂತಂದ್ರೂ ಇದಾಗುತ್ತೆ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚಿತ್ರದುರ್ಗಕ್ಕೆ ನಾನು ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲರೂ ಹೋದ್ವಿ. ಅಲ್ಲಿ ಜೋಗಿಮಟ್ಟಿ ಫಾರೆಸ್ಟು, ವಾಣಿವಿಲಾಸ ಸಾಗರ ಎಲ್ಲ ನೋಡ್ಕೊಂಬರ್ದಾಗ ಏನಾಯಿತು, ಮತ್ತು ಹಾಲ್ ರಾಮೇಶ್ವರ ಅಂತಿದೆ. ಅಲ್ಲಿ ಏನಾಗುತ್ತೆ, ಒಂದು ತೊಟ್ಟಿ ಥರ ಸಿಗುತ್ತೆ. ಒಳಗೆ ಭಾಳ ಆಳ ಇದೆ, ಪಕ್ಕದಲ್ಲಿ ಕೆರೆ ಇದೆ. ಕೆರೆ ನೀರು ಹರಿಯೋದು ಎಲ್ಲ ಇದಾಗುತ್ತೆ. ಅಲ್ಲೇನಾಗುತ್ತೆ, ನಾವು ಕೈ ಹಾಕಿದ್ರೆ ಒಬ್ಬರಿಗೆ ದ್ರಾಕ್ಷಿ ಸಿಗ್ಬೋದು, ಒಬ್ಬರಿಗೆ ಖರ್ಜೂರ ಸಿಗ್ಬೋದು, ಒಬ್ಬರಿಗೆ ಬಾಳೆಹಣ್ಣು ಸಿಗ್ಬೋದು, ಇನ್ನೇನೇನೋ ಸಿಗ್ಬೋದು. ಇದು ಹಾಲ್ ರಾಮೇಶ್ವರ ಅಂತ ಅಂದ್ಬಿಟ್ಟು ಒಂದು ಪವಿತ್ರವಾದ ಕ್ಷೇತ್ರ ಆಗಿದೆ. ಅಲ್ಲಿ ಏನಾದ್ರು ಸಂಕಲ್ಪ ಮಾಡ್ಕೊಂಡು ಹಾಕಿದ್ರೆ, ಕೈ ಹಾಕಿದ್ರೆ ನನಗೆ ಖರ್ಜೂರ ಸಿಕ್ಕಿತ್ತು. ಸೊ ಅದೇನು ಅಂತಂದರೆ, ಬಹಳ ಕಾಯಿಸಿ ಇದಾದಮೇಲೆ ನಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಘಟನೆಗಳು ಬರುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ಅದನ್ನು ನಾನು ನಂಬಿದ್ದೀನಿ ಬಲವಾಗಿ. ಏನಾಗುತ್ತೆ, ಈ ವಾಲ್ಮೀಕಿ ಜನಾಂಗದ ಬಗ್ಗೆ ಮಾತಾಡಬೇಕು ಅಂತಂದರೆ ವಾಲ್ಮೀಕಿ ಅಂದರೆ ನಾಯಕರು ಅಂತಂದರೆ ಹಿಂದೆ ಮಾತಾಡಿದ್ದೀನಿ. ಒನಕೆ ಓಬವ್ವ ಮತ್ತು ಯಾರು ಚಿತ್ರದುರ್ಗದ ಪಾಳೆಗಾರರಿದ್ದರು ಅವರೆಲ್ಲ ನಾಯಕರು, ವಾಲ್ಮೀಕಿ ಜನಾಂಗದವರು. ಈ ಒನಕೆ ಓಬವ್ವ ಏನು ಮಾಡ್ತಾರೆ, ಹೈದರಾಲಿ ಸೈನಿಕರನ್ನ ತಲೆ ಮೇಲೆ ಒನಕೆಯಿಂದ ಹೊಡೆದ್ಬಿಟ್ಟು ನುಸುಳು ಬರ್ತಿರೋರನ್ನ ಸಾಯಿಸ್ತಾಳೆ. ಹೀಗಾಗಿ ನಾವು ಟಿಪ್ಪು ಸುಲ್ತಾನ್ನ ಟೈಗರ್ ಅಂತ ಕರೆದ್ಬಿಟ್ವಿ, ಟೈಗರ್ ಆಫ್ ಮೈಸೂರು ಅಂತ ಕರೆದ್ಬಿಟ್ವಿ. ಅದೆಲ್ಲೋ ಮಧ್ಯಪ್ರದೇಶ ಉಜ್ಜಯಿನಿಲಿ ಹೋಗಿದ್ದೆ, ಅವರು ಅದನ್ನೇ ಓದ್ತಾರೆ. ಏನಾಗಿದೆ ಅಂತಂದರೆ, ಈ ಜವಾಹರ್ಲಾಲ್ ನೆಹರು ನಮ್ಮ ಹಿಸ್ಟ್ರಿಯನ್ನು ಡಿಸ್ಟಾರ್ಟ್ ಮಾಡಿದಷ್ಟು, ನಮ್ಮ ಹಿಸ್ಟ್ರಿಯನ್ನು ವಿಕೃತಿಗೊಳಿಸಿದಷ್ಟು ಇನ್ಯಾರುಗೊಳಿಸಿಲ್ಲ. ಕಾಂಗ್ರೆಸ್ನವರು ಅಂತಂದರೆ ಮುಸಲ್ಮಾನರು, ಅವರೇನಾಗಿದ್ದಾರೆ, ಮುಸಲ್ಮಾನರು ಹಿಂದೂಗಳ ಹೆಸರಿಟ್ಕೊಂಡು ನೋಡಿ 17 ವರ್ಷ ಪ್ರಧಾನಮಂತ್ರಿ ಆಗ್ಬಿಟ್ಟು ಏನಾಯಿತು, ಅಲಿಪ್ತ ದೇಶಗಳು 9 ಕಂಟ್ರೀಸ್ ಅಂದ್ಬಿಟ್ಟು ಈತನೇ ಹೆಡ್ ಅಂತ ಅಂದ್ಬಿಟ್ಟು ಏನಾಗಿತ್ತು, ಮಿಂಡು ಮೆರೆದ್ರು. ಏನಾಯಿತು, ಅಧಿಕಾರ ಇರೋದ ಭೋಗಕ್ಕೆ. ಇವತ್ತಿನ ವಿಷಯ ಏನು ಅಂತಂದರೆ, ವಾಲ್ಮೀಕಿ ಜನಾಂಗ ಈಗ ಡಿಸ್ಟಾರ್ಟ್ ಆಗಿ ನಮಗೇನಾಗಿದೆ, ನಮ್ಮ ನಿಜವಾದ ಚರಿತ್ರೆಯನ್ನು ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಮತ್ತು ಅರ್ಥ ಮಾಡ್ಕೊಳ್ತಕ್ಕಂಥ ಚಾನಲ್ಗಳು ಎಲ್ಲ ಬಂದಾಗ್ಬಿಟ್ಟಿವೆ. ಆದ್ದರಿಂದ ಹೆಕ್ಕಿ ತೆಗೆದು ನಾವು ಇದು ಮಾಡಿದ್ವಿ. ಈ ವಾಲ್ಮೀಕಿ ಅಂತ ಬೇರೆ ಹೇಳಿದ್ರೆ ವಾಲ್ಮೀಕಿ ರಾಮಾಯಣ ಅಂತೆ. ಹೌದು, ವಾಲ್ಮೀಕಿ ರಾಮಾಯಣ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ. ಇರಲಿ, ರಾಮಾಯಣ ಕಾಲದಲ್ಲಿದ್ದರು. ಅವ್ರ ರಾಮಾಯಣದಿಂದ ಮುಂದಿನ ಜನ್ರೇಷನ್ಗೆ ಏನಾದ್ರು ಬುದ್ಧಿ ಉಪಯೋಗ ಆಗಬೇಕು ಅನ್ನೋ ಹಾಗಿದ್ರೆ ಎಲ್ಲ ಗಂಡಸರು ಶ್ರೀರಾಮನ ಥರ ಇರಬೇಕು. ಶ್ರೀರಾಮ ರಾಮರಾಜ್ಯ, ಗಾಂಧೀಜಿ ಕನಸು ಭಾರತ ದೇಶವನ್ನು ರಾಮರಾಜ್ಯ ಮಾಡಬೇಕು ಅಂತ ಹೊರಟಿದ್ರು. ಇವ್ರು ಮಾಡಿದ್ದು ಒಂದೇ ಒಂದು ಅಪಚಾರ ಏನು ಅಂತ, ಸೆಕ್ಯುಲರ್ ಅಂತ ಕರೆದ್ಬಿಟ್ರು. ಸೆಕ್ಯುಲರ್ ಅಂತ ಕರೆದಿದ್ದು ಏನಾಯಿತು, ಇವತ್ತು 12-15% ಇರ್ತಕ್ಕಂಥ ಮುಸಲ್ಮಾನರು ಭಾರತ ದೇಶವನ್ನು ನಮ್ಮದು ಅಂತಾರೆ. ನಾವು 85% ಇರೋರು ಏನು ಮಾಡಿದ್ದೀವಿ, ಆರಾಮಾಗಿ ಕೂತ್ಬಿಟ್ಟಿದ್ದೀವಿ. ಇದೇನಾಗುತ್ತೆ, ಮುಂದೆ ಯಾವತ್ತಾರು ಒಂದು ದಿವಸ ಇದೇ ಥರ ಸುಮ್ಮನೆ ಇದ್ದರೆ ನಮ್ಮ ದೇಶ ಪಾಕಿಸ್ತಾನ ಥರ, ಸೌದಿ ಅರೇಬಿಯಾ ಥರ, ಅಫ್ಘಾನಿಸ್ತಾನ ಥರ ಅಥವಾ ಇರಾನ್ ಇರಾಕ್ ಥರ ಮುಸ್ಲಿಂ ಕಂಟ್ರಿ ಆಗ್ಬಿಡ್ಬೋದು. ಇದನ್ನು ಗಮನದಲ್ಲಿಟ್ಕೋಬೇಕು. ಇದನ್ನು ತಡೆ ಹಿಡಿಬೇಕು ಅಂತಂದರೆ ಬನ್ನಿ, ರಾಮಾಯಣದಿಂದ ನಮಗೆ ಸ್ಫೂರ್ತಿ ಸಿಗ್ತಾಯಿದೆ. ಹೇಗೆ ಸಿಗ್ತಾಯಿದೆ ಅಂತ ಹೇಳ್ತೀನಿ. ರಾಮಾಯಣದಲ್ಲಿ ಏಕಪತ್ನಿ ವೃತ್ತ ಆಗಿರಬೇಕು, ರಾಮರಾಜ್ಯ ಸ್ಥಾಪನೆ ಮಾಡಬೇಕು ಅಂತಂದರೆ ರಾಮನ ಐಡಿಯಲ್ ಆಗಿ ಇಟ್ಕೊಂಡು, ಆಗಿನ ಕಾಲದಲ್ಲಿ ಏನು ಋಷಿ ಇದ್ದರು ವಾಲ್ಮೀಕಿ, ಅವರು ಅಲ್ಪ ಸ್ವಲ್ಪ ಕಥೆಗಳು ತಿಳ್ಕೊಂಡಿದ್ರು, ಅಲ್ಪ ಸ್ವಲ್ಪ ನೋಡಿದರು, ಆ ಸ್ಥಾನದ ಸಂಪರ್ಕ ಇತ್ತು. ಹಾಗಾಗಿ ಅವರು ರಾಮಾಯಣವನ್ನು ಬರೆದರು ಅಂತ ಹೇಳ್ತೀವಿ. ಈ ವಾಲ್ಮೀಕಿ ಋಷಿಯ ಹೆಸರು ರತ್ನಾಕರ ಅಂತ ನೋಡಿ, ಗಮನದಲ್ಲಿಟ್ಕೋಬೇಕಾಗಿರೋ ಅಂಶ ಆಯಿತು. ಯಾಕೆ ಅಂತಂದರೆ ಎಲ್ಲರೂ ಗೂಗಲ್ ಸರ್ಚ್ ಮಾಡಿದ್ರು, ರತ್ನಾಕರ ಅಂತಿತ್ತಂತೆ. ಅವರು ತುಂಬ ಇದಂತೆ, ಮಾನ್ಸ್ಟರ್ ಅಂದರೆ ರಾಕ್ಷಸ ಥರ ಜೀವನ ಮಾಡ್ತಿದ್ರಂತೆ. ಏನು ಮಾಡೋದು, ಎಲ್ಲರೂ ಹೋಗೋದು, ಕಳ್ತನ ಮಾಡ್ಕೊಂಡು ತಿಂದ್ಬಿಡೋದು. ಮತ್ತು ಮದುವೆ ಆಗಿತ್ತು, ಹೆಂಡತಿ ಮಕ್ಕಳೆಲ್ಲ ಸಿಟಿನಲ್ಲಿದ್ದರು, ಇವರು ಕಾಡಲ್ಲಿದ್ದರಂತೆ. ಕಾಡಲ್ಲಿ ಹಾಕಿದ್ರು ಅಂತಂದರೆ ಕಳ್ತನ ಮಾಡಿಬಿಟ್ಟು ಹೋಗಿ ಕಾಡಲ್ಲಿರೋದು. ಇದಕ್ಕೊಂದು ಕಂಟೆಂಪ್ರರಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಟಿಪ್ಪು ಸುಲ್ತಾನ್ ನೋಡಿ, ಮೈಸೂರಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ
ಕುದುರೆನ ಸಾಕೋದು, ಕುದುರೆ ಮೈ ತೊಳೆಯೋದು, ಕುದುರೆನ ಮೇಯಿಸೋದು ಇವ್ರ ಕೆಲಸ. ಇವರೇನು ಮಾಡ್ತಾರೆ, ಸಣ್ಣ ಪುಟ್ಟ ಕಳ್ತನಗಳು ಮಾಡಿಕೊಂಡು ಹೋಗಿ ಕೆರೆ ತೊಣ್ಣೂರಲ್ಲಿ ಒಂದು ಈ ಗುಹೆ ಅಲ್ಲ ಅಡಕತ್ತಿದ್ರಂತೆ, ದೇವನಹಳ್ಳಿನ ಓಡೋಗ್ತಿದ್ರಂತೆ. ದೇವನಹಳ್ಳಿನ ಅಲ್ಟಿಮೇಟಾಗಿ ಅವ್ರದ್ದು ಆಡಳಿತ ಕೇಂದ್ರ ಮಾಡ್ಕೊಂಡ್ರಂತೆ ಅಂತಲೂ ಕೇಳ್ತೀವಿ. ಇದೆಲ್ಲ ಇರಲಿ, ಏನಾಗುತ್ತೆ ಅಂತಂದರೆ ಈ ವಾಲ್ಮೀಕಿ ಜನಾಂಗ ಏನಿತ್ತು, ಇವರು ರಾಮಾಯಣನ ಬರೆದ್ರು. ವಾಲ್ಮೀಕಿ ಹೆಸರು ಪೂರ್ವಾಶ್ರಮದ ಹೆಸರು ರತ್ನಾಕರ ಅಂತ ಅಂದ್ಬಿಟ್ಟು. ರತ್ನಾಕರ ಅಂತಂದ್ರೆ ಏನಂತಂದರೆ ಆತ ಒಬ್ಬ ಸಣ್ಣ ಪುಟ್ಟ ಕಳ್ತನ ಮಾಡ್ತಕ್ಕಂಥ ಒಬ್ಬ ಮನುಷ್ಯ. ಕಳ್ತನ ಮಾಡಿಕೊಂಡು ಪೊಲೀಸ್ ಹಿಡಿತಾರೆ ಅಥವಾ ಸೈನಿಕರು ಹಿಡಿತಾರೆ ಅಥವಾ ಆಗಿನ ಕಾಲದ ಸೆಕ್ಯೂರಿಟಿ ಸಿಸ್ಟಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಕಾಡಲ್ಲಿ ಹೋಗಿ ವಾಸ ಮಾಡ್ತಿದ್ರಂತೆ. ಇವ್ರು ಕಾಡಲ್ಲಿ ವಾಸ ಮಾಡ್ತಿರ್ತಾರೆ, ಇದೇ ಜೀವನ ಹೋಗಿತ್ತು. ಒಂದು ಸರಿ ಏನಾಗುತ್ತೆ, ಹೀಗೆ ಮಾಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಸಂಭಾವಿತರು ಹೋಗ್ತಾರಂತೆ. ಅವ್ರ ಹೆಸರು ಮುಂದಿನ ಯಾವುದಾದ್ರು ಎಪಿಸೋಡಲ್ಲಿ ಹೇಳ್ತೀವಿ. ಅವ್ರು ಹೋದಾಗ ಕೇಳ್ತಾರಂತೆ, ನೀನು ಒಳ್ಳೆಯವನು ನಾನು ಒಳ್ಳೆಯವನು, ಇಬ್ಬರು ಜೀವನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ರತ್ನಾಕರ ಹೇಳ್ತಾರಂತೆ. ಅಲ್ಲ, ಈ ಸನ್ಯಾಸಿ ಹೇಳ್ತಾರಂತೆ. ಅವಾಗ ಹೇಳ್ತಾರಂತೆ ರತ್ನಾಕರ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ವಾಗ್ಯುದ್ಧ ಆದಾಗ ಸನ್ಯಾಸಿ ಹೇಳ್ತಾರಂತೆ, ನಡಿ ಹಾಗಾದರೆ ನಿನ್ನ ಹೆಂಡತಿ ಮಕ್ಕಳು ಸಿಟಿನಲ್ಲಿದ್ದಾರೆ, ನೋಡ್ಕೊಂಬರೋಣ ನಡಿ ಅಂತಾರಂತೆ. ಈತ ಏನು ಮಾಡ್ತಾನೆ, ರತ್ನಾಕರ ಅನ್ನೋನು ವಾಲ್ಮೀಕಿ ಪೂರ್ವಾಶ್ರಮದ ಹೆಸರು. ಅವರೇನು ಮಾಡ್ತಾರಂತೆ, ಸಂಭಾವಿತ ಸನ್ಯಾಸಿ ಜೊತೆಗೆ ಸಿಟಿಗೆ ಹೋಗ್ತಾರಂತೆ. ಸಿಟಿಗೆ ಹೋದ್ರೆ ಹೆಂಡ್ತಿನೇ ಬರಲ್ಲಂತೆ. ನೀನು ಪೋಲಿ ಆಗಿದೆಯಾ, ಪುಂಡಿ ಆಗಿದೆಯಾ, ಕಳ್ತನ ಮಾಡ್ತೀಯಾ, ನಿನ್ನ ಜೊತೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಹೇಳ್ತಾರಂತೆ. ಆವಾಗ ಇವನಿಗೆ ಜ್ಞಾನೋದಯ ಆಗುತ್ತದೆ, ಹೌದು ನಾನು ಒಳ್ಳೆಯವನಾಗಬೇಕು ಅಂತ. ಆನಂತರ ಅವರು ಸನ್ಯಾಸ ಸ್ವೀಕರಿಸಿ ವಾಲ್ಮೀಕಿ ಅಂತ ಹೆಸರು ತಗೊಂಡು ದಶರಥನ ಆಶ್ರಮದಲ್ಲಿ ಸೇರ್ಕೋತಾರಂತೆ, ಆತಾಂತದಲ್ಲಿ ಸೇರ್ಕೋತಾರಂತೆ, ರಾಮಾಯಣ ಬರೀತಾರಂತೆ. ಇದು ಮುಂದಿಂದೆಲ್ಲ ಚರಿತ್ರೆ, ಮುಂದಿಂದೆಲ್ಲ ಗೊತ್ತಿದೆ ನಮಗೆ. ಹೀಗೆ ರತ್ನಾಕರ ಅನ್ನೋರು ವಾಲ್ಮೀಕಿ ಆದರು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯಕರವಾದ ವಿಷಯ ಮತ್ತು ಬಹಳ ವಿಚಿತ್ರವಾದ ವಿಷಯ. ಇದನ್ನೆಲ್ಲ ಹಿಸ್ಟ್ರಿನಲ್ಲಿ ಮರೆತು ಬಿಟ್ಟಿದ್ದೀವಿ. ನಮ್ಮ ಚರಿತ್ರೆಯನ್ನು ಬದಲಾವಣೆ ಮಾಡಲಿಲ್ಲ. ನಮ್ಮ ಪೌರಾಣಿಕ ಸಂಗ್ರಹವನ್ನು ಸಹ ಈ ನೆಹರು ಕಾಲದಲ್ಲಿ ಮತ್ತು ಬ್ರಿಟಿಷರ ಕಾಲದಲ್ಲಿ, ಮೌಂಟ್ ಬ್ಯಾಟನ್ ಕಾಲದಲ್ಲಿ ಮತ್ತು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಏನು ಅಂತಂದರೆ ತಮ್ಮ ಸ್ಥಾನ, ಮುಸಲ್ಮಾನರು ಏನಿದ್ರು ಹಿಂದೂ ಅಂತ ಹೆಸರಿಟ್ಕೊಂಡು 17 ವರ್ಷ ಪ್ರಧಾನಮಂತ್ರಿಯಾಗಿದ್ದ. ಇದು ಮುಂದುವರಿಬೇಕು, ಇದು ಅವ್ಯಾವತಾರಕ್ಕೆ ಮುಂದುವರಿಬೇಕು. ತನ್ನ ಮಗಳು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಮೊಮ್ಮಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅವನ ಮಗ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಹೀಗೆ ಸಂತತಿ ಮುಂದುವರಿಬೇಕು ಅಂತ ಏನು ಮಾಡಿದವರು, ಹಿಂದೂಗಳು ಅಂತ ವೇಷ ಹಾಕ್ಕೊಂಡು ಗೋಮುಖ ವ್ಯಾಘ್ರ ಅಂತೀವಿ. ಪಂಚತಂತ್ರದಲ್ಲಿ ಗೋಮುಖ ವ್ಯಾಘ್ರದ ಕಥೆ ಬರುತ್ತೆ. ಹುಲಿ ಹೊಸ ಮುಖ ಹಾಕ್ಕೊಂಡಿರುತ್ತೆ. ಜನ ನೋಡಿದವ್ರು ಏನು ಮಾಡ್ತಾರೆ, ಹಸು ಅಂತ ನಂಬ್ತಿರ್ತಾರೆ. ಈಗ ಬಿಡಿ ನರೇಂದ್ರ ಮೋದಿ ಬಂದ್ಯಾಳ ಅದೆಲ್ಲ ಹೋಗ್ತಾ ಇದೆ. ಏನಾಗಿದೆ, ಹೀಗೆ ಮಾಡ್ತಾ ಮೋಸ ಮಾಡ್ತಿರೋದು ಮುಖಗಳೆಲ್ಲ ಕಳಚಿ ಬೀಳ್ತಾ ಇದೆ ಅಂತಂದರೆ ಇದು ನಮ್ಮ ಸಂತೋಷದ ವಿಷಯ. ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಇವಾಗ ಬಂದಿದೆ. 2022ನೇ ಇಸ್ವಿನಲ್ಲಿ ನೋಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗುತ್ತೆ. ಶ್ರೀರಾಮ ಮಂದಿರ ಸುಮಾರು 600 ವರ್ಷಗಳ ಕಾಲ ಯುದ್ಧ ಮಾಡ್ತೀವಿ ನಾವು. 600 ವರ್ಷಗಳ ಕಾಲ ಯುದ್ಧ ಮಾಡಿದ್ರೆ ಔರಂಗಜೇಬನ ಕಾಲದಲ್ಲಿ ಬಾಬರಿ ಅಂತ ಇದ್ದಂತೆ ಸೇನಾಧಿಪತಿ, ಅವನು ದಾಳಿ ಮಾಡೋದಂತೆ, ಅವನು ದೇವಸ್ಥಾನ ನೋಡೋದು, ಮಸೀದಿ ಕಟ್ಟದಂತೆ. ಆವಾಗಲಿಂದನೂ ಸಣ್ಣ ಪುಟ್ಟ ಯುದ್ಧಗಳು ಮಾಡ್ತಾ 2022ನೇ ಇಸ್ವಿನಲ್ಲಿ ಕಾಂಗ್ರೆಸ್ಸು ಈ ಮಧ್ಯೆ 67-70 ವರ್ಷ ರೂಲ್ ಮಾಡುತ್ತೆ. ಆದರೂ ಅವ್ರೇನು ಮಾಡೋದಿಲ್ಲ. ಏನಾಗುತ್ತೆ, ಏನೋ ಕನ್ಫ್ಯೂಷನ್ನಲ್ಲಿ ಏನು ಮಾಡ್ತಾರೆ, ರಾಮನ ವಿಗ್ರಹ ಕೂರಿಸೋದಂತೆ, ಮಸೀದಿ ಒಳಗೆ ಗೇಟ್ ಬೀಗ ತೆಗೆದಂತೆ ಅಂತೆಲ್ಲ ಓದ್ತೀವಿ. ಇದೆಲ್ಲ ಏನು ಅಂತಂದರೆ ಮಧ್ಯದ ದಾರಿ ಹುಡುಕೋದು. ಹೊಡೆದಾಟನೇ ಬೇಡ, ಏನು ಬೇಡ, ನೀವು ಆರಾಮಾಗಿರಿ, ನಾವು ಸುಖವಾಗಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಇವರೇನು ಮಾಡ್ತಾರೆ, ಹೆಣ್ಣು ಮತ್ತು ಹೆಂಡ ಮತ್ತು ಅಧಿಕಾರದ ಆಸೆಯನ್ನು ಬಿದ್ದುಬಿಟ್ಟು ಇವರು ಎಲ್ಲರ ತಲೆ ಮೇಲೂ ಗುಬ್ಬೆಗಳನ್ನ ಕೂರಿಸ್ಕೋತಾ ಟೋಪಿ ಹಾಕ್ಕೊಂಡು, ಗಾಂಧಿ ಕೊಟ್ಟಿರ್ತಕ್ಕಂಥ ಟೋಪಿ ಹಾಕ್ಬಿಟ್ಟು ನಮ್ಮನ್ನೆಲ್ಲ ಯಾಮಾಡ್ತಾರೆ. ನರೇಂದ್ರ ಮೋದಿ ಕಾಲದಲ್ಲಿ ಈಗ ನೋಡಿ, ಮೊನ್ನೆ ಏನಾಗಿದೆ, ಪಹಲ್ಗಾಮಲ್ಲಿ ಅಟ್ಯಾಕ್ ಆಗಿದೆ. ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ್ರೆ ಹಿಂದೆ ಯಾರು ಹೇಳಿದೆ ಕೇಳಿದೆ ಹೊಡೆದ್ರು. ಬಾಲಾಕೋಟಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ರು. ಏರ್ ಸ್ಟ್ರೈಕ್ ಮಾಡಿದಾಗ 2019ರಲ್ಲಿ ಏನಾಯಿತು, ಸುಮಾರು ಜನ ಸೈನಿಕರನ್ನು ಕೊಂದಾಕಿದ್ರು. ಅದು ರಿಮೋಟ್ ಏರಿಯಾ, ಗೊತ್ತಾಗಲಿಲ್ಲ ಯಾರಿಗೂ. ಈ ಸರ್ತಿ ಏನು ಮಾಡಿದ್ದಾರೆ, ಹೊಸದಾಗಿ ಇದು ಮಾಡಿದ್ದಾರೆ, ಯುದ್ಧ ಮಾಡ್ತೀವಿ ಅಂತ ಅಂದ್ಬಿಟ್ಟು ಭಾಳ ದೊಡ್ಡ ಪ್ರಪಗಂಡ ಶುರು ಮಾಡಿದ್ರೆ ಏನಾಯಿತು, ಫೈನಲ್ಲಾಗಿ ಇಂಡಸ್ ವಾಟರ್ ಟ್ರೀಟಿ ಅಂತ ಅಂದ್ಬಿಟ್ಟು 1960ರಲ್ಲಿ ಜವಾಹರ್ಲಾಲ್ ನೆಹರು ಬಡ್ಡಿ ಮಗ ಮುಸಲ್ಮಾನ, ಹಿಂದೂ ಇಟ್ಕೊಂಡು ಪ್ರಧಾನಮಂತ್ರಿ ಆಗಿರ್ತಾನೆ. ಅದ್ರ ಒಪ್ಪಂದ ಮಾಡ್ಕೊತಾನೆ. ಏನು ಅಂತಂದರೆ 80 ಭಾಗ ನೀರು, ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಬಿಡಬೇಕು. ಇನ್ನು 20% ನೀರು ಮಾತ್ರ ನಾವು ಉಪಯೋಗಿಸಬೇಕು. ಈ ಸಿಂಧೂ ನದಿ ಉಪನದಿಗಳು ರಾವಿ, ಚೀನಾ, ಬಿಯಾಸ್, ಸಟ್ಲೆಜ್, ಇಂಡಸ್ ಅಂತಂದ್ಬಿಟ್ಟು
5 ಉಪನದಿಗಳು 5 ಉಪನದಿಗಳು ಪಾಕಿಸ್ತಾನದಲ್ಲಿ ಹರಿಯುತ್ತೆ. ಪಾಕಿಸ್ತಾನ ಅಂತಂದರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪಂಜಾಬ್, ಸಿಯಾಲ್ಕೋಟು, ಸೋಪೂರು ಏನೇನು ಹೇಳ್ತಾರದು ಅಲ್ಲಿ ಹರಿಯುತ್ತೆ. ಪಾಕಿಸ್ತಾನಕ್ಕೆ ಇದು ಫುಡ್ ಬೌಲ್ ಅಂತಂದರೆ ಆಹಾರದ ಕಣಜ. ಇದು ಅಲ್ಲಿ ಆಹಾರ ಬೆಳೆಸಿದ್ರೆ ಮಾತ್ರ ಪಾಕಿಸ್ತಾನದವರೆಲ್ಲ ಜನಗಳೆಲ್ಲ ಊಟ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಲಾಸ್ಟ್ ಟೈಮ್ ಬಾಲಾಕೋಟಲ್ಲಿ ಯಾರಿಗೂ ಹೇಳ್ದೆ ಕೇಳಿದೆ ಏರ್ ಸ್ಟ್ರೈಕ್ ಮಾಡಿದ್ರು, ಅನೇಕ ಜನ ಕೊಂದು ಹಾಕಿ ಬಂದರು. ಮೋದಿನೇ ಮಾರ ಅಂತ ಜನ ಎಲ್ಲ ವರ್ಷಾನುಗಟ್ಟಲೆ ಹೇಳ್ಕೊಂಡು ಸುತ್ತಿದ್ರು. ಈಗೇನು ಮಾಡಿದ್ದಾರೆ ನರೇಂದ್ರ ಮೋದಿ ಬಹಳ ಚಾಣಾಕ್ಷ. ಅವರೇನು ಮಾಡಿದ್ದಾರೆ, ಯುದ್ಧದ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಹವಾ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಇಂಡಸ್ ವಾಟರ್ ಟ್ರೀಟಿ ಅಂತಿದೆ 1960ರಲ್ಲಿ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಅವ್ರ ಕಸಿನ್ ರಾಷ್ಟ್ರ ಪಾಕಿಸ್ತಾನಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಒಪ್ಪಂದ ಮಾಡ್ಕೊತಾರೆ. ಒಪ್ಪಂದ ಮಾಡ್ಕೊಂಬಿಟ್ಟು 80% ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡ್ತಾರೆ. ಏನೇ ಯುದ್ಧ ಆದರೂ ನೀರು ಮಾತ್ರ ಹೋಗ್ತಾನೆ ಇರುತ್ತೆ ಕರೆಂಟಾಗಿ. ಹಾಗಾಗಿ ಆ ಜನಕ್ಕೆ ಊಟದ ತೊಂದರೆ ಆಗೋದಿಲ್ಲ. ಈ ಸತಿ ಏನಿದೆ ನರೇಂದ್ರ ಮೋದಿಯವರು ಅದನ್ನು ಕಟ್ ಮಾಡಿದ್ದಾರೆ. ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿದ್ದಾರೆ, ರದ್ದುಗೊಳಿಸಿಲ್ಲ, ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ರಿಂದ ಏನಾಗಿದೆ ಅಂತ ಹೇಳ್ತೀವಿ, ಕೇವಲ 3 ದಿವಸಗಳು ನಾವು ಸ್ಯಾಟಲೈಟ್ ಇಮೇಜ್ಗಳನ್ನ ನೋಡ್ತಾ ಇದ್ವಿ. ಚೀನಾ ಬಂದ್ಬಿಟ್ಟು ಅದರ ಒಂದು ಉಪನದಿ ಅದು ಎಲ್ಲೆಲ್ಲಿ ಹರಿಯುತ್ತೆ, ಪಂಜಾಬ್ ಪ್ರಾಂತದಲ್ಲಿ ಹರಿಯುತ್ತೆ, ಆ ಭಾಗ ಎಲ್ಲ ಒಣಗೋಗಿದೆ, ಫೈರ್ಗಳೆಲ್ಲ, ಸಾವಿರಾರು ಜನ ಹೊಟ್ಟೆಗಿಂದ ಸಾಯ್ತಾರೆ. ಇವರು ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಒಂದು ಇದನ್ನು ಹೇಳಬೇಕಾಗತ್ತೆ, ನಾವು ಗಾದೆ ಹೇಳಬೇಕಾಗತ್ತೆ. ಏನು ಅಂತಂದರೆ ನೋಡಿ, ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥವ್ರು ಎಂಥವ್ರು ರೂಲ್ ಮಾಡ್ತಾರೆ ಅಂತಂದರೆ, ಈ ಜನಾಂಗದ ಇದು ಹೇಳ್ತೀನಿ, ಕಬಡ್ಡಿ ಮ್ಯಾಚ್ ನಡೀತಾ ಇರುತ್ತೆ, ಲೈನ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇವರು ಕಬಡ್ಡಿ ಮ್ಯಾಚಿನ. ಕಬಡ್ಡಿ ಮ್ಯಾಚಲ್ಲಿ ಗೆದ್ದು ಬಿಟ್ರೆ ಜನ ಎಲ್ಲರೂ ನೋಡೋಕ್ಕಾಗೋದಿಲ್ಲ, ಏನೋ 200, 300, 400, 500 ಜನ ನೋಡ್ಬೋದು. ಅವ್ರು ಹೊರಗಡೆ ಬಂದ್ಬಿಟ್ಟು ಒಂದು ಬಣ್ಣ ಕಟ್ಟು ಮಾತಾಡ್ತಾರೆ. ಈ ಥರ ಬಣ್ಣ ಕಟ್ಟು ಮಾತಾಡೋದು ಎಲ್ಲಿಗೆ ಹೋಗಿದೆ ಪರಿಸ್ಥಿತಿ ಅಂತಂದರೆ, ಯಾರು ನೋಡಿರಲ್ವಲ್ಲ ಮ್ಯಾಚಿನ, ಅವ್ರು ಹೇಳ್ತಾರೆ ನಾವು ಮ್ಯಾಚ್ ಗೆದ್ವಿ ಸೋತ್ಬಿಟ್ರೆ ಏನು ಮಾಡ್ತಾರೆ, ಇಂಥ ಟೀಮ್ ಸೋಲ್ತು ಅಂತ ಹೇಳ್ತಾರೆ. ಗೆದ್ದರೆ ಹೆಸರು ನಮಗೆ, ಸೋತ ಹೆಸರು ನಮಗೆ. ಇದೇ ಥರ ಪಾಕಿಸ್ತಾನ ಏನು ಮಾಡಿದೆ, ಈ ಆಟನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಪಂಚತಂತ್ರದ ಕಥೆ ಇದು, ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಏನು ಅಂತಂದರೆ, ಪಾಕಿಸ್ತಾನದ ಆರ್ಮಿನೇ ಮಿಲಿಟೆಂಟ್ಗಳನ್ನ ಡರ್ಟಿ ಡೆಸನ್ ಅಂತ ಸಿನಿಮಾ ಬಂದಿತ್ತು, ಚಾರ್ಲ್ಸ್ ಬ್ರಾನ್ಸನ್ ಅಂತ ಅಂದ್ಬಿಟ್ಟು ಹೀರೋ ಅದರದ್ದು. ಆತ ಹೀರೋ ಆಗಿ ಇದು ಮಾಡಿರೋದ್ರಿಂದ ಅವರೇನಾಗುತ್ತೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ನ ಹಿಡಿದ್ಬಿಟ್ಟು ಆರ್ಮಿನ ಸೇರಿಸ್ಕೊತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಇಂಥ ಟಾರ್ಗೆಟ್ನ ಹಾಳು ಮಾಡಿ ಬರಬೇಕು, ಇಂಥ ಟಾರ್ಗೆಟ್ನ ವಶಪಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ತಾರೆ. ಇಲ್ಲಿ ಸತ್ತೋದ್ರೆ ಪುಂಡ್ರು ಸತ್ತೋದ್ರು, ಗೆದ್ದರೆ ಹೆಸರು ನಮಗೆ ಬಂತು, ಪುಂಡ್ರು ಸತ್ತೋದ್ರು. ಈ ಥರ ಟ್ಯಾಕ್ಟಿಕ್ಸ್ನ ಪಾಕಿಸ್ತಾನ ಆರ್ಮಿ ಅಳವಡಿಸ್ಕೊಂಡಿದೆ. ಇವ್ರು ನೋಡಿ, ಪಾಕಿಸ್ತಾನದ ಅಸೆಂಬ್ಲಿನಲ್ಲಿ ಮಾತಾಡ್ತಾರೆ ಇವರು, ಈ ಥರ ಗಲಾಟೆ ಆಗುತ್ತೆ ಇದಂತ. ಅದಾಗಿ 3-4 ದಿವಸದ ಮೇಲೆ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಈ ಪಹಲ್ಗಾಮ್ ಅನ್ನೋದು ಏನು ಅಂತಂದರೆ, ನಾವು ಅಮರನಾಥ್ ಯಾತ್ರೆ ಮಾಡ್ತೀವಿ, 40 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಲ್ಲೇನಾಗುತ್ತೆ, ಕತ್ತೆ ಕುದುರೆ ಥರ ಇರುತ್ತೆ, ಕೂದಲಿರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಹೋಗಬೇಕು. 40 ಕಿಲೋಮೀಟ್ರ್ ಹೋಗಬೇಕು ಅಂತಂದರೆ ಆ ಯಾತ್ರೆ ಶುರುವಾಗೋದು ಪಹಲ್ಗಾಮಿಂದ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀನು ಯಾರು, ಯಾವ ಊರು, ಏನಾರು ಹೆಚ್ಚು ಕಡಿಮೆ ಆದರೆ ಯಾರಿಗೆ ಫೋನ್ ನಂಬರ್ ಕೊಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಲ್ಲ ವಿಷಯನೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿ ಪರ್ಮಿಷನ್ ಕೊಡ್ತಾರೆ. ಅಲ್ಲಿಂದ ಮುಂದಕ್ಕೆ ಮಿಲಿಟ್ರಿ ಮತ್ತು ಪೊಲೀಸ್ ಬಂದೋಬಸ್ತು ತುಂಬ ಜಾಸ್ತಿ ಇರುತ್ತೆ. ಆ ಥರ ಯಾತ್ರೆ ಶುರುವಾಗೋದು, ಅಮರನಾಥ್ ಯಾತ್ರೆ ಶುರುವಾಗೋದು ಪಹಲ್ಗಾಮಿಂದ. ಅಲ್ಲಿ 28 ಜನ ಅಮಾಯಕ ಟೂರಿಸ್ಟ್ ಯಾತ್ರಾರ್ಥಿಗಳನ್ನ ಕೊಂದು ಹಾಕಿದ್ದಾರೆ ಅಂತಂದರೆ, ನಾವು ಟಿ ವಿನಲ್ಲೆಲ್ಲ ನೋಡಿದ್ವಿ, ಭಾಳ ಪ್ರಚಾರ ಆಯಿತು ವಿಡಿಯೋ. ಅದನ್ನು ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಾಕಿ ಮೇಡಮ್ ಇದನ್ನು. ಏನು ಅಂತಂದರೆ, ಆಕೆ ರಿಕ್ವೆಸ್ಟ್ ಮಾಡ್ಕೊತಾಳೆ ಪಾಕಿಸ್ತಾನದ ಸೈನಿಕ ಟೆರರಿಸ್ಟ್ನ, ನಮ್ಮನ್ನು ಕೊಂದು ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ಆದರೆ ಹೆಂಗಸು ಮತ್ತು ಮಗುನ ಉಳಿಸ್ತಾರೆ, ಗಂಡನ್ನು ಕೊಂದು ಹಾಕ್ತಾರೆ. ನೋಡಿ, ಇದು ಅತ್ಯಂತ ಕ್ರೌರ್ಯ. ಈ ಥರ ಕ್ರೌರ್ಯಕ್ಕೆ ತಕ್ಕ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ನರೇಂದ್ರ ಮೋದಿ ಏನು ಮಾಡ್ತಾರೆ, ಹವಾ ಕ್ರಿಯೇಟ್ ಮಾಡ್ತಾರೆ. ಹವಾ ಕ್ರಿಯೇಟ್ ಮಾಡಿ ಏನು ಮಾಡಿದ್ದಾರೆ, ಇಂಡಸ್ ವಾಟರ್ ಟ್ರೀಟಿನ ಒಪ್ಪಂದವನ್ನು ರದ್ದುಗೊಳಿಸ್ಬಿಟ್ಟು ನೀರನ್ನ ಬಂದ್ ಮಾಡಿದ್ದಾರೆ. ನೀರನ್ನ ಬಂದ್ ಮಾಡೋದ್ರಿಂದ ಇದು ಒಳ್ಳೆ ಹೊಡೆತ. ನರೇಂದ್ರ ಮೋದಿಯವರೇ ಈ ಥರ ಚಾಣಾಕ್ಷಕ್ಕಿಂತ ಬುದ್ಧಿವಂತರು ಅಂತ ಹೇಳ್ಬೋದು. ನೀವು ಈ ಥರ ಕ್ರಮಗಳನ್ನ ಅನುಸರಿಸಿ, ನೀವು ಏನೇ ಟೆರರಿಸ್ಟ್ಗಳನ್ನ ಬಲಿ ಹಾಕಬೇಕು, ಟೆರರಿಸ್ಟ್ನ ಮಟ್ಟ ಹಾಕಬೇಕು ಅಂದರೆ ಇಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.